ಆತ್ಮೀಯ ಬಂಧುಗಳೇ, ಏನೋ ಈ ದಿನ ಒಳ್ಳೆಯ ದಿನ ಅನಿಸುತ್ತೆ ನನಗೆ. ಸುಮಾರು ವರ್ಷಗಳಿಂದ, ಹಲವಾರು ವರ್ಷಗಳಿಂದ ನಾನು ಬೇರೆ ಪಾರ್ಟಿಗಳಲ್ಲಿ ಪಕ್ಷದಲ್ಲಿ ವರ್ಕ್ ಮಾಡಿದ್ದೀನಿ. ಬಟ್ ಅದೇ ಪಾರ್ಟಿ NCP ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಇವತ್ತು ನಾನು ವಿಶಿಷ್ಟ ಘಟಕ ರಾಜ್ಯಾಧ್ಯಕ್ಷರಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರದೀಪ್ ಸರ್ ಅವರ ನೇತೃತ್ವದಲ್ಲಿ ಆಯ್ಕೆಯಾಗಿದ್ದೀನಿ. ತುಂಬ ಒಳ್ಳೆಯ ದಿನ. ಈಗಲೇ ಏನು ನಮ್ಮ ಅಧ್ಯಕ್ಷರು ಏನು ನನಗೆ ಏನು ಇವತ್ತು ನನಗೆ ಪದವಿಯನ್ನು ಕೊಟ್ಟಿದ್ದಾರೋ ಇದನ್ನು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಪದಾಧಿಕಾರಿಗಳು ಮಾಡಿ ಸಂಘಟನೆ ಮಾಡಿ ಈ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿ ಪಕ್ಷ ಕಟ್ಟೋದಕ್ಕೆ ನಾನು ಸದಾಯಗತೆ ನಿಲ್ಲುತ್ತೇನೆ ಅಂತ ಹೇಳ್ತಾ ನಾನು ಮಾತನಾಡುತ್ತೇನೆ. ಮಾತಾಡಿ ಸರ್. ಆತ್ಮೀಯ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ವೇದಿಕೆ ಮೇಲಿರ್ತಕ್ಕಂಥ ರಾಜ್ಯ ಉಪಾಧ್ಯಕ್ಷರಾದಂಥ ಗಜೇಂದ್ರ ರೆಡ್ಡಿ ಅವರೇ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಆಡಳಿತ ವರ್ಗದ ವಿಜಯಲಕ್ಷ್ಮಿ ಅವರೇ, ಹಾಗೆಯೇ ಮಹಿಳಾ ಅಧ್ಯಕ್ಷರಾದಂಥ ರಾಧಾ ಉಮೇಶ್ರವರೇ, ಅದೇ ರೀತಿಯಲ್ಲಿ ನಮ್ಮ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಚೌಡಪ್ಪ ಅವರೇ, SC ಘಟಕದ ಚೌಡಪ್ಪ ಅವರೇ. ಇವತ್ತೇನು ಚೌಡಪ್ಪ ಅವರಿಗೆ ಅಧಿಕೃತವಾಗಿ ನಾವು SC ಸೆಲ್ ಅನ್ನೋದಕ್ಕಿಂತ ಅವ್ರನ್ನ ಇಡೀ ರಾಜ್ಯಕ್ಕೆ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀನಿ ಓಡಾಡಲಿಕ್ಕೆ. SC ಘಟಕ SC ಅನ್ನೋದು ತಾರತಮ್ಯ ನಮ್ಮ NCP ಪಕ್ಷದಲ್ಲಿ ಯಾವತ್ತಿಗೂ ಮಾಡೋವಂಥ ಪ್ರಮೇಯನೇ ಇಲ್ಲ. ಯಾಕೆ ಹೇಳ್ತೀನಿ ಈ ಮಾತು ಅಂತ ಹೇಳಿದ್ರೆ, ಒಂದು ಪಕ್ಷ ಸಂಘಟನೆಗಳು ಇರ್ಬೋದು, ಹಲವಾರು ಸಂಘಟನೆಗಳು ನೀವು ನೋಡಿರ್ಬೋದು. ಇವತ್ತು ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಅದು ನಾರ್ಮಲ್ ಆಗಿ ನಾವು ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಅಂತ ಹೇಳ್ತಾರೆ. ಬಟ್ ಪಕ್ಷ ಅಂತ ಹೇಳಿದಾಗ ಪಕ್ಷದಲ್ಲಿ ಹಲವು ಎಲ್ಲ ವಿವಿಧ ಜಾತಿಗಳು ಸೇರ್ಕೊಂಡ್ರೆ ಅದು ಪಕ್ಷ ಆಗ್ಲಿಕ್ಕೆ ಒಂದು ಇದಾಗುತ್ತೆ. ಆ ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ಇವತ್ತು ಬ್ರಾಹ್ಮಣ ಆಗಿರ್ಬೋದು, ವೈಶ್ಯಾಸ್ ಆಗಿರ್ಬೋದು, ತಿಗಳ ಜನಾಂಗ ಆಗಿರ್ಬೋದು, ರೆಡ್ಡಿ ಕಮ್ಯುನಿಟಿ ಆಗಿರ್ಬೋದು, ಲಿಂಗಾಯತರಾಗಿರ್ಬೋದು, ದಲಿತ ಪರ ಜಾತಿಗಳವರಾಗಿರ್ಬೋದು, ಹಲವು ಜಾತಿಗಳನ್ನು ಮಿಶ್ರಣ ಮಾಡಿದಾಗ್ಲೇ ಒಂದು ಪಕ್ಷ ಅನ್ನೋದು ಹುಟ್ಟೋದಕ್ಕೆ ಚಾನ್ಸಸ್ ಆಗೋದು. ಆದ್ರಿಂದ ನಾನು ಏನು ಹೇಳ್ತೀನಿ ಅಂದರೆ, ಯಾರು ಇಲ್ಲಿ ಜಾತಿ ತಾರತಮ್ಯ ಮಾಡಬಾರ್ದು. ಜಾತಿ ತಾರತಮ್ಯ ಇಲ್ದಿರ ನಮ್ಮ ಕರ್ನಾಟಕದಲ್ಲಿ NCP ಪಕ್ಷ ವಿಧಾನಸೌಧ ಮೆಟ್ಲು ಏರುವಂಥ, ಮುಂದಿನ ದಿನಗಳಲ್ಲಿ ವಿಧಾನಸೌಧ ಮೆಟ್ಲು ಏರುವಂಥ ಒಂದು ದಿನಗಳು ಅತಿ ಶೀಘ್ರದಲ್ಲಿ ಬರಲಿ ಅಂತ ಭಗವಂತನಲ್ಲಿ ಇಚ್ಛಿಸ್ತಾ, ನಮ್ಮ ಚೌಡಪ್ಪ ಅವರು ಕೂಡ ವಿಧಾನಸೌಧ ಮೆಟ್ಲು ಇಕ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ NCP. ಪ್ರದೀಪ್ ಸರ್ ಬಂದು ನಾನು ಅಲ್ಲೇನು ಕೆಲಸ ಮಾಡಿದ್ದೀನಿ, ನಾನು ಇದ್ದ ಪಕ್ಷದಲ್ಲಿ ಗುರುತಿಸಿಲ್ಲ. ಈ ಪಕ್ಷದಲ್ಲಿ ಅದನ್ನು ಗುರುತಿಸಿದ್ರು, ಒಂದು ವಾರದಲ್ಲೇ ಡಿಸಿಷನ್ ಚೇಂಜ್ ಮಾಡಿದ್ರು, ಮಹಿಳಾ ಅಧ್ಯಕ್ಷರು. ಅದು ನನ್ನ ಲೈಫ್ ಟೈಮ್ ಮರೆಯಲ್ಲ. ಆ ಒಂದು ಮೂಮೆಂಟ್ ಏನಿದೆ ಅದೆಲ್ಲ ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ. ಅವ್ರು ವೆಲ್ಕಮ್ ಆಗಿ ಕರೆದಿರ್ಬೋದು, ಆದರೆ ನಿನ್ನೆ ಒಂದು ದಿನ ಏನಿದೆ ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಅದೇ ಥರ ನಮ್ಮ ಚೌಡಪ್ಪ ಸರ್ಗೂ ಅಷ್ಟೇ ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಅವರು ಇಬ್ಬರು ಹೊಸಬ್ರೆ ಈ ಪಕ್ಷಕ್ಕೆ, ಅದನ್ನು ನಾವು ಉಳಿಸ್ಕೊಂತೀವಿ. ನಮ್ಮ ಪ್ರದೀಪ್ ಕುಮಾರ್ ಸರ್ ಏನು ನಮ್ಮ ಮೇಲೆ ಒಂದು ಹೋಪ್ಸ್, ನಂಬಿಕೆ ಇಟ್ಕೊಂಡಿದ್ದಾರೆ, ಅದನ್ನು ನಾವು ಯಾವತ್ತೂ ಹಾಳು ಮಾಡ್ಕೊಳ್ಳಲ್ಲ. ಅವರು ಏನು ಹೋಪ್ಸ್ ಇಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಿಗೆ ನಾವು ಶ್ರಮ ಪಡ್ತೀವಿ, ಎಫರ್ಟ್ ಹಾಕ್ತೀವಿ, ಕೆಲಸ ಮಾಡ್ತೀವಿ, ಸಂಘಟನೆನ ತುಂಬ ಎತ್ತರಕ್ಕೆ ತಗೊಂಡು